KS ಅಕ್ರಮದ ವಿರುದ್ಧ ಮಾತಾಡ್ತಾ ಇರುವಂತ ಅಂಡ್ KS ಅಕ್ರಮದ ವಿರುದ್ಧ ಉಳಿದಿರುವಂತ ಏಕೈಕ ಧ್ವನಿ ಅಂತಂದ್ರೆ ಅದು ನಾನೇ ಅನ್ಸುತ್ತೆ. ಯಾಕಂದ್ರೆ ಎಲ್ರೂ ಕೂಡ ಬೇರೆ ಬೇರೆ ವಿಷಯಗಳಲ್ಲಿ ಬ್ಯುಸಿ ಆಗ್ಬಿಟ್ಟಿದ್ದಾರೆ. ನೋಡಿ, KPSC ಒಂದು ಏನ್ PDO ಆಗಿರ್ಬೋದು, CTI KS ಹಗರಣಗಳ ವಿರುದ್ಧ ಯಥೇಚ್ಛವಾಗಿ ಮೊದಲು ಎಲ್ಲರೂ ಕೂಡ ಧ್ವನಿ ಎತ್ತಿದ್ರು. ಆಮೇಲೆ ಎಲ್ಲರೂ ಕೂಡ ನಿಧಾನವಾಗಿ ಸೈಲೆಂಟ್ ಆದ್ರು. ಈಗ KS ವಿಷಯ ಕೋರ್ಟ್ ಅಲ್ಲಿ ನಡೀತಾ ಇದೆ. ಈವನ್ ಈಗ ಸುಪ್ರೀಂ ಕೋರ್ಟ್ ಹೋಗಿ ಅಲ್ಲಿಂದ ಹೈಕೋರ್ಟ್ ಅಲ್ಲಿ ಡೈರೆಕ್ಷನ್ ಹೈಕೋರ್ಟ್ ಅಲ್ಲಿ ಅದನ್ನ ಮುಗಿಸ್ಬೇಕು, ಬೇಗ ಆರ್ಡರ್ ಮಾಡ್ಬೇಕು ಅಂತ ಹೇಳಲಾಗಿದೆ. ಸೊ ಇನ್ನೊಂದು, ಸರ್ಕಾರದ ಪರ ವಕೀಲರು ಕೂಡ ಕೋರ್ಟಿಗೆ ಬರ್ತಾರೆ. ನಿನ್ನೆ ಕೂಡ ವಿಚಾರಣೆ ಸಂದರ್ಭದಲ್ಲಿ ಬಂದಿದ್ರು. ಏನಕ್ಕೆ ಬಂದಿದ್ರು ಅಂತಂದ್ರೆ ರಿಸಲ್ಟ್ ಬಿಡೋದಕ್ಕೆ, ಪ್ರಾವಿಷನಲ್ ಲಿಸ್ಟ್ ಬಗ್ಗೆ ಕೇಳೋದಕ್ಕೆ. ನೋಡಿ, ಒಂದು ವಿಷಯ ಈ ವಿಡಿಯೋದ ಮೊದಲೇ ಹೇಳ್ಬಿಡ್ತೀನಿ. ಯಾರು KS ಅಲ್ಲಿ ನಾನು ಪ್ರಾಮಾಣಿಕವಾಗಿ ₹1 ಕೂಡ ಯಾರಿಗೂ ಏನು ಕೊಟ್ಟಿಲ್ಲ ಸರ್, ಇಂಟರ್ವ್ಯೂವರೆಗೂ ಬಂದಿದ್ದೀನಿ ಅನ್ನೋರು ನನ್ನ ನಂಬರ್ ಇದೆ ಚಾನಲ್ ಡಿಸ್ಕ್ರಿಪ್ಷನ್ ಅಲ್ಲಿ. ಸೊ ದಯವಿಟ್ಟು ನನಗೆ ಒಂದು ಮೆಸೇಜ್ ಹಾಕಿ, ನಿಮ್ದೊಂದು ಸಪರೇಟ್ ಆಗಿ ಒಂದ್ ಕಡೆ ಲಿಸ್ಟ್ ಇಡೋಣ, ಓಕೆನಾ? ಇನ್ನು ಉಳಿದಂತವ್ರು ನಮಗೇನ್ ಗೊತ್ತಿದೆಯಲ್ಲ, ಒಂದು 100-150 ಜನ ಹಣ ಕೊಟ್ಟು ಇಲ್ಲಿ ಒಳಗೆ ಹೋಗಕ್ ಹೊರಟಿದಾರಲ್ಲ, ಅವರು ಈಗ ಆತಂಕಕ್ಕೆ ಒಳಗಾಗ್ಬಿಟ್ಟಿದ್ದಾರೆ. ಎಲ್ಲಿ ನಮಗೆ ಕೊಟ್ಟಿರೋ ದುಡ್ಡು ಹೋಗುತ್ತೆ, ಕೆಲ್ಸನೂ ಸಿಗಲ್ಲ ಅಂತ ಹೇಳಿ ಪ್ರತಿದಿನ KPSC ಕಾರ್ಯದರ್ಶಿಯವರಿಗೆ ಬೇರೆ ಎಲ್ರಿಗೂ ಕೂಡ ಒತ್ತಡ ಹಾಕುವಂಥದ್ದು, ನಮ್ಗೆ ರಿಸಲ್ಟ್ ಬರುತ್ತಾ ಇಲ್ವಾ ಅಂತ ಕೇಳುವಂಥದ್ದು, ಈ ರೀತಿ ಮಾಡ್ತಾ ಇದ್ದಾರೆ. ನೋಡಿ, ಒಂದು ವಿಷಯ ಹೇಳ್ತೀನಿ, ತಪ್ಪು ಮಾಡಿದವನಿಗೆ ಭಯ ಯಾವಾಗ್ಲೂ ಇದ್ದೇ ಇರುತ್ತೆ. ಈಗ ಸರ್ಕಾರದ ಪರ ವಕೀಲರು ಕೂಡ ಅಲ್ಲಿ KPSCಯ ಒಂದು ಮುಖಾಂತರ ಮತ್ತು ಸರ್ಕಾರದ ಮುಖಾಂತರ ಅಲ್ಲಿ ಹೋಗ್ತಾ ಇರೋದು ನ್ಯಾಯಾಲಯದ ಆವರಣಕ್ಕೆ ವಿಚಾರಣೆಗೆ ಅಂತಂದ್ರೆ ರಿಸಲ್ಟ್ ಬಿಡಿಸೋದಕ್ಕೆ. ಒಂದು ವಿಷಯ ಹೇಳುವಂತದ್ದು, ನಾವು ಮಾನ್ಯ ಮುಖ್ಯಮಂತ್ರಿಗಳಾದ DK ಶಿವಕುಮಾರ್ ಭೇಟಿಯಾದಾಗ ಕೂಡ ಇದೇ ಹೇಳಿದ್ದು. KS ಅಲ್ಲಿ ಆಗಿರುವಂತಹ ಹಗರಣ, PDO ಪರೀಕ್ಷೆಯಲ್ಲಿ ಆಗಿರುವಂತಹ ಹಗರಣದ ಬಗ್ಗೆ ಅವ್ರು ಹೇಳಿದ್ದು ಇಷ್ಟೇ, ಕೋರ್ಟ್ ಅಲ್ಲಿ ಅದೇನ್ ತೀರ್ಮಾನ ಬರುತ್ತೆ ನೋಡೋಣ, ಅದಾದ್ಮೇಲೆ ನಾನು ಮರು ಅಧಿಸೂಚನೆ ಮಾಡೋದಕ್ಕೆ ಅಥವಾ ಅದ್ರಲ್ಲಿ ಏನ್ ನಿಮ್ಗೆ ಅನ್ಯಾಯ ಆಗಿದೆ ನ್ಯಾಯ ಕೊಡಿಸೋದಕ್ಕೆ ನಾನು ಸಿದ್ಧವಾಗಿದ್ದೀನಿ ಅಂತ ಹೇಳಿದಾರೆ. ಇನ್ನೊಂದು ವಿಷಯ ಅಂತಂದ್ರೆ, ಈಗ ಏನ್ ಇವರು ದುಡ್ಡು ಕೊಟ್ಟು ಕಾಯ್ತಾ ಇದಾರಲ್ಲ ನಮ್ಗೆ ಏನೋ ಪೋಸ್ಟಿಂಗ್ ಸಿಗುತ್ತೆ ಏನೋ ಅಂತ, ಅದಂತೂ ಅಸಾಧ್ಯದ ಮಾತು. ಹಣ ಯಾವುದೇ ಕಾರಣಕ್ಕೂ ನಿಮ್ದಂತೂ ವಾಪಸ್ ಬರಲ್ಲ. ಇನ್ ಕೇಸ್ 100ಕ್ಕೆ 100ರಷ್ಟು ಕೇಸು ಸೋಲುವ ಸಾಧ್ಯತೆನೆ ಹೆಚ್ಚಿದೆ. ಅಂದ್ರೆ ಏನೀಗ ಆ ಕೇಸ್ 56 ಇದೆಯಲ್ಲ, ಅದು ಆಗಲ್ಲ, 50ಗೆ ಆಗೇ ಆಗುತ್ತೆ. ಅದು ಆದ್ಮೇಲೆ ಏನಾಗುತ್ತೆ KS ಗತಿ ಅನ್ನುವಂಥದ್ದು ನೀವು ಕೋರ್ಟ್ ಅಲ್ಲಿ 15ನೇ ತಾರೀಕು ನೋಡ್ತೀರಾ. ಸೊ ಅದಕ್ಕೆ ಇವ್ರು ಏನ್ ಮಾಡ್ತಾ ಇದಾರೆ, ಪ್ರತಿ ವಿಚಾರಣೆಯಲ್ಲೂ ಕೂಡ ಸರ್ಕಾರದ ಪರ ವಕೀಲರು ಜಾಕೋಬ್ ಅವರು ಪ್ರತಿ ಬಾರಿ ಡಿಲೇ ಮಾಡ್ತಾ ಇರೋದು. ಈಗ 2 ಆಪ್ಷನ್ ಉಳಿದಿದೆ ಅವರಿಗೆ ಗೊತ್ತು, ನಿಯತ್ತಾಗಿ ಇಲ್ಲಿ ನಾವು ಯಾವುದೇ ಕಾರಣಕ್ಕೂ ಕೇಸ್ ಗೆಲ್ಲೋಕೆ ಆಗಲ್ಲ ಅಂತ. ಡಿಲೇ ಮಾಡಿ ಪ್ರೊಸೆಸ್ನ ಇನ್ನಷ್ಟು ತಡ ಮಾಡ ಅನ್ನೋದು ಒಂದು. ಇನ್ನೊಂದು, ನ್ಯಾಯಾಧೀಶರಂತೂ ಸ್ಪಷ್ಟವಾಗಿ ಹೇಳಿದರೆ ಮುಂದಿನ ವಿಚಾರಣೆಗೆ ನೀವು ವಾದ ವಿವಾದಕ್ಕೆ, ಆರ್ಗ್ಯುಮೆಂಟ್ಸ್ಗೆ ಸಿದ್ಧವಾಗಿ ಬಂದ್ಬಿಡಿ ಅಂತ ಹೇಳಿದ್ದಾರೆ. ಇವ್ರ ಹತ್ರ ಏನಿದೆ ಸಿದ್ಧವಾಗಿ ಬರೋದಕ್ಕೆ? ಏನು ಇಲ್ಲ. ಈಗ ಯಾವುದೇ ಲೀಗಲಿ ಟೆಕ್ನಿಕಲಿ ಏನು ಉಳ್ಕೊಂಡಿಲ್ಲ ಎವಿಡೆನ್ಸ್. ಸೊ ಅವ್ರಿಗೆ 100ಕ್ಕೆ 100 ಗೊತ್ತಾಗಿದೆ ನಾವು ಈ ಕೇಸಲ್ಲಿ ಗೆಲ್ಲೋದಿಲ್ಲ ಅನ್ನೋದು. ಇನ್ನೊಂದ್ ಕಡೆ ಈ ಹಣ ಕೊಟ್ಟವ್ರಿಗೂ ಕನ್ಫರ್ಮ್ ಆಗಿದೆ, ನಮ್ಗೆ ಈ ಕಡೆ ಹುದ್ದೆನೂ ಸಿಗಲ್ಲ, ಈ ಕಡೆ ಕೊಟ್ಟಿರೋ ಹಣನೂ ವಾಪಸ್ ಬರಲ್ಲ ಅಂತ. ಅದ್ರಲ್ಲಿ ಕೆಲವರು ಇನ್ ಕೇಸ್ ನಮ್ಗೆ ಏನಾದ್ರು ಹಣ ವಾಪಸ್ ಕೊಟ್ಟಿಲ್ಲ ಅಥವಾ ನಮ್ಗೆ ಕೆಲಸ ಆಗಿಲ್ಲ ಅಂದ್ರೆ ನಾವು ಮೀಡಿಯಾ ಮುಂದೆ ಬಂದು ಎಲ್ಲವನ್ನ ಹೇಳ್ತೀವಿ ಅಂತ ಬ್ಲಾಕ್ ಮೇಲ್ ಮಾಡೋದಕ್ಕೆ ಶುರು ಮಾಡಿದ್ದಾರೆ. ಈಗ ಅವ್ರವ್ರ ನಡುವೆ ಜಗಳಗಳು ನಡೀತಾ ಇದೆ. ನೋಡಿ, ಒಂದು ವಿಷಯ, ಈ KS ಅನ್ನುವಂಥದ್ದು ರಾಜ್ಯದ ಪ್ರತಿಷ್ಠಿತ ಹುದ್ದೆ, ರಾಜ್ಯದ ನಮ್ಮ ನೇಮಕಾತಿ ಆಯೋಗದಲ್ಲಿ ಅತ್ಯುನ್ನತ ಹುದ್ದೆ, ಗ್ರೂಪ್ A ಪೋಸ್ಟ್. ಕೋಟ್ಯಾಂತರ ರೂಪಾಯಿ ಹಣ ಇರುವಂತವ್ರು, ನಮ್ಮ ಮಗ ಅಧಿಕಾರಿ ಆಗಲಿ, ರಾಜಕಾರಣಿಗಳು ತಮ್ಮ ಮಗಳು, ತಮ್ಮ ಸಂಬಂಧಿಕರ ಅಧಿಕಾರಿಗಳಾಗಲಿ ಅಂತೇಳಿ ತಮ್ಮ ಲಾಬಿಗಳನ್ನ ಮಾಡ್ತಾರೆ. ಒಂದು ವಿಷಯ ಹೇಳ್ತೀನಿ, ಪ್ರತಿ ಬಾರಿ ಪ್ರಾಮಾಣಿಕವಾಗಿ ಓದಿದೀವಿ ನಾವು ಅನ್ನಂತಾರೆ. ನೋಡಿ, ನಾಳೆ ನೀವು ಇಂಟರ್ವ್ಯೂ ಅಲ್ಲಿ ನಿಮ್ ಹೆಸರು ಇರ್ಲಿಲ್ಲ ಅಂತಂದ್ರೆ ಅದು ನಿಮ್ಗಾಗುವ ಅನ್ಯಾಯ. ನಾಳೆ ಪ್ರಾವಿಷನಲ್ ಲಿಸ್ಟ್ ಅಲ್ಲಿ ನೀವು ಇಂಟರ್ವ್ಯೂ ಅಲ್ಲಿ, ಮೇನ್ಸ್ ಅಲ್ಲಿ ಎಷ್ಟೇ ಬೆಸ್ಟ್ ಆಫ್ ದಿ ಬೆಸ್ಟ್ ಕೊಟ್ಟರು, ಅಲ್ಲಿ ಇನ್ ಕೇಸ್ ಹಣವೇ ಪ್ರಾಮುಖ್ಯತೆ ಪಡೀತು ಅಂದ್ರೆ ನೀವ್ ಯಾರು ಕೂಡ ಆಯ್ಕೆ ಆಗೋಕ್ ಆಗಲ್ಲ. ಅವಾಗ ನೀವ್ ಏನ್ ಅನ್ಕೋತೀರಾ, ಏನೋ ಬಿಡ ನಮ್ಮ ಮನೆ ಬರ ಇಷ್ಟು ಅಂತ. ಮತ್ತೆ ಇದ್ರಂಗೆ ಎಷ್ಟೋ ಜನ ಈ ಹಿಂದೆ 3-4 ಬಾರಿ KS ಇಂಟರ್ವ್ಯೂ ಹೋಗಿ ಹಂಗೆ ಕೂತಿದ್ದಾರೆ. ನಾವು ಅಂತವ್ರ ವಿರುದ್ಧ ಹೋರಾಟ ಮಾಡ್ತಾ ಇದ್ದೇವೆ ಹೊರತು ನಿಮಗ ಅನ್ಯಾಯ ಆಗಲಿ, ನಿಮ್ಮನ್ನ ಲಿಸ್ಟ್ ಇಂದ ಹೊರಗಿಡಬೇಕು ಅನ್ನೋದು ನಮ್ಗೆ ಏನೂ ಇಲ್ಲ. ಈ PDO ವಿಷಯದಲ್ಲೂ ಅಷ್ಟು 53 ಜನರನ್ನ ನಾವ್ ಯಾಕೆ ಪಾಯಿಂಟ್ ಔಟ್ ಮಾಡ್ಕೊಟ್ಟಿದೀವಿ ಅಂದ್ರೆ, ಆ 53 ಜನ ಹೊರಗ್ ಬಂದ್ರೆ ಅದರಿಂದ ಇನ್ನೂ ಎಷ್ಟೋ ಪ್ರಾಮಾಣಿಕರಿಗೆ ಅನುಕೂಲ ಆಗುತ್ತೆ. ಇರುವಂತ ಕಡಿಮೆ ಹುದ್ದೆಗಳಲ್ಲಿ ಹಣ ಕೊಟ್ಟವ್ರೆ ಪಾಲುದಾರಿಕೆ ಹೆಚ್ಚು ತಗೊಂಡ್ಬಿಟ್ರೆ ಪಾಪ ನಿಯತ್ತಾಗಿ ಓದಂತವ್ರು ಯಾಕೆ ಕಟ್ ಆಫ್ ಕ್ಲಿಯರ್ ಆಗ್ತಾ ಇಲ್ಲ ಅಂದ್ರೆ ಈ ರೀಸನ್ಗೆ. ಸೊ ಮೇನ್ಸ್ ಅಲ್ಲಿ ನೀವು ಎಷ್ಟೇ ಎಫರ್ಟ್ ಹಾಕಿ ಇಂಟರ್ವ್ಯೂ ಅಲ್ಲಿ ಏನೇ ಮಾಡಿದ್ರು ಅಲ್ಲಿ ಹಣ ಕೊಟ್ಟವನಿಗೆ ಅವ್ರು ಆಲ್ರೆಡಿ ಪೋಸ್ಟ್ ಗಳನ್ನ ಫಿಕ್ಸ್ ಅಂತೇಳಿ ರ್ಯಾಂಕ್ ಗಳನ್ನ ಬರೆದಿಟ್ಟುಬಿಟ್ಟಿದ್ರೆ ನೀವೇನ್ ಮಾಡಕ್ಕಾಗತ್ತೆ ಹೇಳಿ? ಈಗ ಆಗಿರೋದು ಅದೇ. ಇದು ಇಂಟರ್ವ್ಯೂ ಅನ್ನೋದು ಸುಮ್ನೆ ಒಂದು ಹೆಸರಿಗಷ್ಟೇ. ಆಲ್ರೆಡಿ ರ್ಯಾಂಕ್ ಗಳು ನಿರ್ಧಾರ ಆಗ್ಬಿಟ್ಟಿದೆ, ಯಾರಿಗೆ ಯಾವ್ದು ಕೊಡ್ಬೇಕು, ಯಾವ ಪೋಸ್ಟ್ ಕೊಡ್ಬೇಕು ಅಂತ. ನೀವು ಎಷ್ಟೇ ಎಫರ್ಟ್ ಮಾಡಿದ್ರು ಕೂಡ ನೀವು ಅನ್ಕೊಂಡ ಹುದ್ದೆ ನಿಮ್ಗೆ ಸಿಕ್ಕಿಲ್ಲ ಅಂತಂದ್ರೆ ಅದಕ್ಕೆ ಕಾರಣ ನೀವಲ್ಲ, ನಿಮ್ಮ ಶ್ರಮ ಕಡಿಮೆ ಆಗಿದೆ ಅಂತಲ್ಲ, ಅಲ್ಲಿ ಬೇರೆಯವ್ರ ಹಣದ ಶ್ರಮ ಹೆಚ್ಚಾಗಿದೆ ಅಂತ. ಸೊ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ, ಈ ವ್ಯವಸ್ಥೆ ಸುಧಾರಣೆ ಆಗದೆ ಹೊರತು ನೀವೆಷ್ಟೇ ನೇಮಕಾತಿಯಾಗಿ ಎಷ್ಟೇ ಪರೀಕ್ಷೆ ಬರೆದ್ರು ಕೂಡ KPSC ನಿಮಗೆ ನ್ಯಾಯಯುತವಾಗಿ ಹುದ್ದೆಗಳು ಸಿಗಲ್ಲ. ಈವನ್ ಈಗ ಮೋಟಾರ್ ವೆಹಿಕಲ್ ಇನ್ಸ್ಪೆಕ್ಟರ್ ಯಾಕೆ ರಿನೋಟಿಫಿಕೇಶನ್ ಆಗಿದೆ ಗೊತ್ತಾ? ಅದ್ರ ಹಿಂದಿನ ಕನ್ನಡ ಸತ್ಯ ಏನಿ ಗೊತ್ತಾ, ರಿಯಲ್ ಸ್ಟೋರಿ. ಅದನ್ನ ನಾನು ಒಂದು ವಿಡಿಯೋದಲ್ಲಿ ಹೇಳ್ತೀನಿ ನಿಮ್ಗೆ, ಯಾಕೆ ಅಷ್ಟು ಒತ್ತಡ ಹಾಕ್ಸೋದನ್ನ ಮರೋದಿ ಸೂಚನೆ ಮಾಡಿಸಿದ್ರು ಅಂತ.
ಇದೇ ರೀತಿ ತಮಗೆಲ್ಲ ಲಾಭ ಸಿಗಲ್ಲೋ ಅದನ್ನೆಲ್ಲ ಹೆಂಗ್ ಬೇಕೋ ಹಂಗ್ ಟರ್ನ್ ಮಾಡಿಸ್ತಾರೆ. ಈ ಬ್ರೋಕರ್ಗಳು ಕೆಲವೊಂದಿಷ್ಟು ಜನ ಒಟ್ಟೆಗೆ ಇನ್ ಬ್ರೋಕರ್ಗಳು ಇನ್ ಕೋರ್ಟ್ ಕೇಸಸ್ ಅಲ್ಲಿ ಆಟ ಆಡದಂತವ್ರು ಅವ್ರು ಎಲ್ರಿಗೂ ಕೂಡ ಒಂದು ಸೇವೆ ಅನ್ನುವಂಥದ್ದು ಖಂಡಿತವಾಗಿ ಈ ಎಲ್ಲಾ KS ಪ್ರೊಸೆಸ್ ಮುಗಿದ್ಮೇಲೆ ಆಗೇ ಆಗುತ್ತೆ. ಯಾವ ನ್ಯಾಯ ಕೊಡಿಸ್ತೀನಿ ಅಂತ ಮುಂದೆ ಬಂದು ಹಣ ತಗೊಂಡು ಹಿಂದಕ್ಕೆ ಸರ್ಕೊಂಡು ಅವ್ನು ಎಲ್ರೂ ಕೂಡ ಹೊರಗೆ ಬೈಲಿಗೆ ಬಂದೇ ಬರ್ತಾರೆ. ಎಷ್ಟು ದಿನ ಮುಚ್ಚಿಟ್ಕೊಳಕ್ ಆಗುತ್ತೆ ಹೇಳಿ ಸತ್ಯನ. ಇನ್ನೊಂದು ನೋಟಿಫಿಕೇಶನ್ ಮಾಡಿಸಿ ಮತ್ತೆ ಕೋರ್ಟ್ ಗೇಟ್ ಹಾಕೋಣ, ಮತ್ತೊಂದಿಷ್ಟು ದುಡ್ಡು ಮಾಡೋಣ ಅನ್ನೋ ಅದು ಅವ್ರಿಗೆ ಯಾವ ಪದ ಬಳಕೆ ಮಾಡಿದ್ರು ಕೂಡ ಅವ್ರಿಗೆ ಅಂಟಲ್ಲ. ಅಂತ ಥರ್ಡ್ ಕ್ಲಾಸ್ ನನ್ನ ಮಕ್ಳು ಅವರೆಲ್ಲ. ಸೊ ಅಂತವ್ರಿಂದ ಏನ್ ಎಕ್ಸ್ಪೆಕ್ಟ್ ಮಾಡಕ್ಕಾಗುತ್ತೆ ಹೇಳಿ. ಸೊ ಒಟ್ಟಾರೆ ಆಗಿರುವಂತದ್ದು KS ವಿಷಯದಲ್ಲಿ ಇದು ರಿಯಾಲಿಟಿನೇ ಬೇರೆ. ನಾವು ಸುಮ್ನೆ ಯಾರೋ ಬ್ಲೇಮ್ ಮಾಡ್ಕೊಂಡು ಅಮರ್ ಹಿಂಗ್ ಮಾಡ್ತಾ ಇದ್ದೀನಿ, ಮುಂದೆ ನಿಮ್ಗೆ ಅದು ಗೊತ್ತಾಗೇ ಆಗುತ್ತೆ ರಿಯಾಲಿಟಿ. ಹಂಗಂತ ವ್ಯವಸ್ಥೆ ಸುಧಾರಣೆ ಆಗಲ್ಲ ಬಿಡಿ. ಅದ್ರ ವಿರುದ್ಧ ಅಟ್ಲೀಸ್ಟ್ ಒಂದು ಧ್ವನಿಯಾಗಿರೋಣ. ಆ ಒಂದು ಭಯ ಇರುತ್ತೆ ಅವ್ರಿಗೆ, ಯಾರೋ ನಮ್ಮನ್ನ ಅಬ್ಸರ್ವ್ ಮಾಡ್ತಾ ಇದಾರೆ, ಯಾರೋ ಇದ್ರ ಬಗ್ಗೆ ತಿಳ್ಕೊತಿದಾರೆ, ಯಾರೋ ಒಬ್ರು ಇದ್ರ ಮೇಲೆ ಕಣ್ಣಿಟ್ಟಿದ್ದಾರೆ ಅಂತ. ಇಲ್ಲ ಅಂತಂದ್ರೆ ಯಾರು ಹೇಳೋರಿಲ್ಲ ಕೇಳೋರಿಲ್ಲ. ನಾವು ಆಡಿದ್ದೆ ಆಟೋ ಅನ್ನೋದು ಇಷ್ಟು ದಿನ ಹಿಂದೆ ಹೆಂಗ್ KPSC ಇತ್ತು ಅದೇ ಆಗುತ್ತೆ. ಅಟ್ಲೀಸ್ಟ್ ಈಗ ಒಂದು ಹಂತಕ್ಕೆ ಬಂದಿದೆ, ಒಂದು ಭಯ ಇದೆ. ಸ್ಟೂಡೆಂಟ್ಸ್ ಗಳನ್ನ ನಮ್ಮನ್ನ ಪ್ರಶ್ನೆ ಮಾಡ್ತಾರೆ, ಕೇಳ್ತಾರೆ ಅನ್ನುವಂಥದ್ದು. 5th ಆಪ್ಷನ್ ಇಲ್ಲ. OMR ವೆಬ್ಸೈಟ್ ಅಪ್ಲೋಡ್ ಮಾಡಲ್ಲ. RT ಹಾಕಿದ್ರೆ ನಮಗೆ ನಮ್ಮ OMR ಕಾಪಿ ಕೊಡಲ್ಲ. ಯಾವ್ದು ವ್ಯವಸ್ಥೆನೂ ಸರಿ ಇಲ್ಲದೆ ಒಂದು ನೇಮಕಾತಿ ಆಗೋದಿಲ್ಲ. ಅದ್ ಹೆಂಗೆ ನಾವು ನಂಬಿ 10 ವರ್ಷ ಇನ್ವೆಸ್ಟ್ ಮಾಡಿ ಪರೀಕ್ಷೆ ಬರೀತೀವಿ ಹೇಳಿ. ಅದ್ರಲ್ಲೂ KS ಅಂತ ಭಾರಿ ನೇಮಕಾತಿ, ದೊಡ್ಡ ನೇಮಕಾತಿ ಅದು. ಸೊ ಅದ್ರಲ್ಲಿ ಎಲ್ಲಾ ಹಸ್ತಕ್ಷೇಪ ಮಾಡಿದ್ರೆ ಮೆಂಬರ್ಸ್ ಗಳ ಮಕ್ಕಳೇ ಇಂಟರ್ವ್ಯೂ ಬರ್ತಾರೆ, ಅವರೇ ಅಲ್ಲಿ ಇಂಟರ್ವ್ಯೂ ಬೋರ್ಡ್ ಅಲ್ಲಿ ಇರ್ತಾರೆ. ಹೆಂಗ್ ನಂಬಕ್ಕಾಗುತ್ತೆ ಹೇಳಿ ಯಾವ ವ್ಯವಸ್ಥೆ. ನಾವು ಮಾತೆತ್ತಿದ್ರೆ ಎವಿಡೆನ್ಸು ಪ್ರೂಫು, ಹಂಗಾರೆ ಅವ್ರು ಮಾಡೋದಕ್ಕೆ ಯಾವ್ದಕ್ಕೂ ಸಾಕ್ಷಿಗಳನ್ನ ಅವ್ರು ಉಳಿಸಲ್ಲ. ಸೊ ಇರೋ ವಾಸ್ತವ ಚಿತ್ರಣ ಇದು. ಅಂಡ್ KS ಇನ್ ಕೇಸ್ ರಿಸಲ್ಟ್ ಬಂದಿದ್ದೆ ಆದ್ರೆ ಅವತ್ತು ನೈಜವಾದ ಚಿತ್ರಣ ಏನು ಅನ್ನೋದು ನಿಮ್ಗೆ ಗೊತ್ತಾಗುತ್ತೆ. ರಿಸಲ್ಟ್ ಬರೋದೇ ಇಲ್ಲ ಬಿಡಿ, ಅದಕ್ಕೆ ಕಾರಣ ಏನು ಅಂತ ನಾನು ಹೇಳ್ತೀನಿ. ರಿಸಲ್ಟ್ ಯಾಕೆ ಬರಲ್ಲ ಅಂದ್ರೆ ಅಲ್ಲಿ ನ್ಯಾಯಯುತವಾಗಿ ಕೋರ್ಟ್ ಅಲ್ಲಿ ಇವ್ರಿಗೆ ಏನು ಉತ್ತರ ಕೊಡೋದಕ್ಕೆ, ರಿಸಲ್ಟ್ ಬಿಡಿಸೋದಕ್ಕೆ ಯಾವ ಯೋಗ್ಯತೆನೂ ಕೂಡ ಇಲ್ಲ. ಸರ್ಕಾರದ ಮಟ್ಟದಲ್ಲಿ ಇವ್ರಿಗೆ ಏನಲ್ಲೋ ಕೇಳ್ಕೊಳ್ಳೋದಕ್ಕೆ ನ್ಯಾಯಾಧೀಶರ ಮುಂದೆ ಯಾವ ವ್ಯಾಲಿಡ್ ಪಾಯಿಂಟ್ಸ್ ಉಳ್ಕೊಂಡಿಲ್ಲ. ಇಲ್ಲಾಂದ್ರೆ ಇಷ್ಟೊತ್ತಿಗೆ ರಿಸಲ್ಟ್ ಬಿಡಿಸ್ತಾ ಇದ್ರು ಅವರು. ಮೊನ್ನೆ ವಿಚಾರಣೆಯಲ್ಲಿ ಇದೇ ಆಗಿದ್ದು. ನಮ್ಮ ವಕೀಲರು ಕೇಳಿದಂತ ಪ್ರಶ್ನೆಗಳಿಗೆ ಅವ್ರ ಹತ್ರ ಉತ್ತರನೇ ಇಲ್ಲ. ಏನಂತ ಆರ್ಗ್ಯುಮೆಂಟ್ಸ್ ಮಾಡ್ತಾರೆ, ಕಂಪ್ಲೀಟ್ ತಪ್ಪಲ್ಲೇ ಸಿಕ್ಕಾಕೊಂಡಿದ್ದಾರೆ. ಸೊ KS ನ ಕರಾಳ ಸತ್ಯವನ್ನ ಎಲ್ಲರಿಗೂ ತಿಳಿಸುವಂತ ಸಮಯ ಬಂದಿದೆ. ಯಾವತ್ತಿದು 15ನೇ ತಾರೀಕು ಫೈನಲ್ ಆಗುತ್ತೋ ಅವತ್ತಿಡೀ ರಾಜ್ಯಕ್ಕೆ ಏನಾಗುತ್ತೆ ಅನ್ನುವಂಥದ್ದು ಗೊತ್ತಾಗುತ್ತೆ. ಅಂಡ್ ಇನ್ನೊಂದು KS ಅಧಿಸೂಚನೆ ಅನ್ನುವಂಥದ್ದು ಇವ್ರು ಆಡ್ತಾ ಇರುವಂತ ಡ್ರಾಮಾ ಅಷ್ಟೇ. ಅದು ಆ ಟೈಮ್ ಟೇಬಲ್ ಯಾವ್ದು ಅಧಿಕೃತ ಅಲ್ಲ. ಸುಮ್ನೆ ಯಾವ್ದೋ ಒಂದು ಟೈಮ್ ಟೇಬಲ್ ರೆಡಿ ಮಾಡೋದು, ಯಾರೋ ಒಂದು ಟೆಲಿಗ್ರಾಮ್ ಕೊಡೋದು, ಅದನ್ನ ಊಹಾಪೋಹನ ಹಬ್ಸೋದು. ಪಾಪ ಎಲ್ಲೋ ಹಳ್ಳಿಲಿ ಕೂತ್ಕೊಂಡು ಗ್ರಾಮೀಣ ಭಾಗದಲ್ಲಿ ಓದ್ತಾ ಇರುವಂತ ನಂಬಿಕೆ ಇಟ್ಕೊಂಡಿರುವಂತ ಮಕ್ಕಳಿಗೆ ನಿಜವಾಗ್ಲೂ KS ಎಕ್ಸಾಮ್ ಮಾಡ್ಬಿಡ್ತಾರೆ, ಇನ್ನೊಂದು ಡ್ರೀಮ್ಸ್ ಆಗ್ಬಿಡುತ್ತೆ. ಇವ್ರ ಯೋಗ್ಯತೆಗೆ ಅದನ್ನೆಲ್ಲ ಮಾಡೋರು ಕರೆಕ್ಟ್ ಆಗಿ ಪ್ರಾಮಾಣಿಕವಾಗಿ ಕ್ವಶನ್ ಪೇಪರ್ ಸೆಟ್ ಮಾಡಕ್ ಆಗಲ್ಲ ಇವರಿಗೆ. ಇವತ್ತು ಬಂದಿರೋ ಕಾರ್ಯದರ್ಶಿ ಮೇಡಮ್ ಅವರಿಗೆ ಅದ್ರ ಬಗ್ಗೆ ಎಷ್ಟು ಗೊತ್ತಿದೆಯೋ ಗೊತ್ತಿಲ್ಲ. 2 ಬಾರಿ ಮರು ಪರೀಕ್ಷೆ ಆದಾಗ ಅವ್ರು ಇರ್ಲಿಲ್ಲ. ಬಟ್ ಅಲ್ಲಿ ಏನೇನು ಮಾಡಿದ್ದಾರೆ ಅನ್ನುವಂಥದ್ದು ಇಡೀ ರಾಜ್ಯಕ್ಕಂತೂ ಗೊತ್ತಿದೆ. ಸೊ ಇಷ್ಟು ಮಾಹಿತಿ ಇದೆ. ಧನ್ಯವಾದಗಳು.